ನನಗಂತೂ ಈ ಬರ್ತಡೇ ಅಂದ ತಕ್ಷಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ನಗುತ್ತಾ ನಗುತ್ತಾ ಬಾಳು ನೀನು ಅಂತ ನನಗಂತೂ ನೆನಪಾಗುತ್ತೆ. ನಿಮಗೆಲ್ಲ ಏನು ನೆನಪಾಗುತ್ತೆ ಅಂತಲೇ ಕಮೆಂಟ್ ಮೂಲಕ ತಿಳಿಸ್ರಿ. ಸರಿ, ಹಾಗಾದರೆ ಯಾರು ಬರ್ತಡೇ ಅಂತ ಅನ್ಕೋಬೇಡ್ರಿ, ನಂದೇ ಬರ್ತಡೇ ಇತ್ತು. ಪಕ್ಕದ ಮನೆ ಮಗು ನನಗೆಲ್ಲ ವಿಶ್ ಮಾಡೋಕ್ಕೆಲ್ಲ ಬಂದಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಆ ಬರ್ತಡೇ ದಿವಸ ನಾವು ಏನೇನು ಮಾಡಿದ್ವಿ, ಏನೇನು ಅಡುಗೆ ಮಾಡಿದ್ವಿ, ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದು ಹೇಳಿ ಫುಲ್ ವಿಡಿಯೋ ಆದರೆ ಯೂಟ್ಯೂಬಲ್ಲಿದೆ, ಇಲ್ಲಿ ಶಾರ್ಟಲ್ಲಿ ಹಾಕಿದ್ದೆ ನಾನು. ಹಾಗೆ ಅವತ್ತು ಬೆಳಗ್ಗೆ ನಾವು ಇದು ರಾಗಿ ಹಿಟ್ಟಿನ ತಾಲಿಪಡ್ಡು ಎಲ್ಲ ಮಾಡಿಕೊಂಡು ತಿಂದು ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ತೊಗರೆಕಾಳು ಸಾರೆಲ್ಲ ಮಾಡಿಕೊಂಡು, ಹಾಗೆ ಮತ್ತು ನನ್ನ ಮಗಳು ಆಲೂ ಮತ್ತು ಕಾರ್ನ್ ಪೌಡ್ರ್ ಹಾಕಿಬಿಟ್ಟು ಒಳಗಡೆ ಚೀಸ್ ಇಟ್ಬಿಟ್ಟು ಆಲೂ ಚೀಸ್ ಬಾಲ್ ಮಾಡಿದ್ಲು. ತುಂಬ ಚೆನ್ನಾಗಿತ್ತು. ಸಾಯಂಕಾಲ ಆದಮೇಲೆ ನಿಮಗೆ ಇದಕ್ಕಿಂತ ಮೊದಲು ಗೊತ್ತಿರಬೇಕು, ನೀವು ನಂದು ಹಳೆ ಲಾಗೆಲ್ಲ ನೋಡಿದರೆ ಗೊತ್ತಿರುತ್ತೆ. ನಾವು ಬರ್ತಡೇ ಸೆಲೆಬ್ರೇಷನಿಗೆ ಅಂತಂದು ಹೇಳಿ ಹೊನ್ನಾವರಕ್ಕೆ ಹೋಗಿದ್ವಿ, ಹೊನ್ನಾವರ ಟ್ರಿಪ್ಪು. ಬಟ್ ಅಲ್ಲೇ ಮಾಡೋಕ್ಕೆ ಲಾಂಗ್ ಆಗುತ್ತಾ ಮತ್ತು ರಜೆಗಳ ಪ್ರಾಬ್ಲಮ್ ಅಂತಂದು ಹೇಳಿ ಮನೆಗೆ ಬಂದು ಮನೇಲಿ ಮಾಡಿದ್ವಿ. ಮತ್ತು ಮಗಳಿಗೆ ಕಟ್ಕೊಂಡು ಹೋಗ್ಲಿಕ್ಕೆ ಅಂತಂದು ಹೇಳಿ ಆ ದಿನ ನಾನು ಚಕ್ಲಿ ಮತ್ತು ಕೊಬ್ಬರಿ ಚಿನ್ನಿ ಅದೆಲ್ಲ ಮಾಡಿದ್ದೆ. ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಅಂತ ತೊಗರೆಕಾಳು ಇತ್ತಂತ ತೊಗರೆಕಾಳೆಲ್ಲ ಸಾರು ಮಾಡಿಕೊಂಡು ಊಟ ಮಾಡಿದ್ವಿ. ಎರಡೂ ಸಖತ್ತಾಗಿದೆ. ಹಾಗೆ ರಾಗಿ ಮುದ್ದೆನೂ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ತೊಗರೆಕಾಳು ಸಾರನ್ನು ಕೂಡ ಐತಿ, ಹೋಗ್ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ರಾಗಿ ತಾಲಿಪಡ್ಡು ಕೂಡ ಸಖತ್ತಾಗಿ ಬರ್ತೈತಿ ಟೇಸ್ಟು, ನೀವು ಮಾಡ್ಕೊಂಡು ತಿನ್ನಿರಿ. ಹಾಗೆ ಇಲ್ಲಿ ನೋಡಿರಿ, ಈ ಮಗು ನನಗೆ ಬರ್ತಡೇ ವಿಶ್ ಮಾಡುತ್ತೆ ಹೇಗೆ ಅಂತಂದು ಹೇಳ್ಬಿಟ್ಟು. ಹಳೆ ಗಾದೆ ಮಾತುಗಳು ಅನ್ಬೇಕು ಅಥವಾ ಏನು ಅನ್ಬೇಕು ಗೊತ್ತಿಲ್ಲ, ಮಕ್ಕಳೆಲ್ಲವ ಮನೆ ತುಂಬ ಅಂತನಿಲ್ಲ, ಸುಮ್ಮನೆ ಹೇಳಿಲ್ಲ ಜನ ಎಲ್ಲ, ಹಿರಿಯ ಜನ ಎಲ್ಲ. ಹಾಗಾಗಿ ನನಗೆಲ್ಲ ತುಂಬ ಖುಷಿಯಾಗುತ್ತೆ. ಇವ್ರ ಕಡೆ ಎಲ್ಲ ಇವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ ಫುಲ್ಲು ಖುಷಿ. ಹಾಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಹಾಗೆ ಈ ಡ್ರೆಸ್ಸು ನನಗೆ ಅಕ್ಕ ಬರ್ತಡೇಕ್ ಅಂತ ಕೊಡಿಸಿದ್ಲು, ಅದನ್ನೆಲ್ಲ ವೇರ್ ಮಾಡಿದ್ದೆ ನಾನು. ಆ ದಿನ ಇದೇ ಡ್ರೆಸ್ ಹಾಕೊಂಡ್ಬಿಟ್ಟು ನಾನು ಕೇಕ್ ಎಲ್ಲ ಕಟ್ ಮಾಡಿದೆ. ಸರಿ, ಇನ್ನು ಬರ್ತಡೇ ಅಂದಮೇಲೆ ದೇವಸ್ಥಾನಕ್ಕೆ ಹೋಗೋದು ಕಾಮನ್ ಅಲ್ಲ. ನಾನು ಸಾಯಿಬಾಬಾ ಗುಡಿಗೆಲ್ಲ ಹೋಗಿ ಸಾಯಿಬಾಬನ ದರ್ಶನ ಎಲ್ಲ ಮಾಡಿಕೊಂಡು ಬಂದೆ ನಾನು. ತುಂಬ ಚೆನ್ನಾಗಿತ್ತು ಆ ದಿನ. ಮಗಳು ಬೇರೆ ಬಂದಿದ್ದಾಳೆ ಅಂತಂದು ಹೇಳಿ ಫುಲ್ಲು ಖುಷಿಲೇ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ಸಾಯಿಬಾಬನ ಆಶೀರ್ವಾದ ಎಲ್ಲ ತೊಗೊಂಡು ಮನೆಗೆ ಬಂದಾಗ ರಾತ್ರಿ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾವು ಕೇಕ್ ಕಟ್ ಮಾಡ್ತಾಯಿದ್ವಿ. ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಮಕ್ಕಳ ಜೊತೆಗೆ ಕೇಕ್ ಕಟ್ ಮಾಡೋದು ಅಂತಂದು ಹೇಳಿ ಮಾಡ್ತಾಯಿದ್ವಿ. ಅವರು ತುಂಬ ಖುಷಿ ಪಡ್ತಾಯಿದ್ರು. ಖುಷಿ ಅನ್ನೋದಕ್ಕಿಂತ ಕೇಕಿಗೆ ಕ್ರೇಜ್ ಆಗಿದ್ದರು ಅವರೆಲ್ಲ. ಹಾಗೆ ಅದೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡು ಆಲೂ ಚೀಸ್ ಬಾಲ್ ಎಲ್ಲ ತಿನ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಹಾಗೆ ಲಾಸ್ಟಿಗೆ ಮಶ್ರೂಮ್ ರೈಸ್ ಎಲ್ಲ ಮಾಡಿದ್ಲು ಮಗಳು, ಅದನ್ನು ಕೂಡ ತಿಂದು ಕೇಕ್ ತಿನ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡಾದ್ಮೇಲೆ ಮಗಳು ಇದು ಡ್ರಾಯಿಂಗ್, ಅವಳು ನಾನು ಇರೋ ಫೋಟೋನ ನನಗೆ ಗಿಫ್ಟಾಗಿ ಕೊಟ್ಟಿದ್ಲು. ತುಂಬ